ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರೀತಾರೆ. ಹಾಗಾಗಿ ಇವತ್ತು ಇಷ್ಟೊಂದು ಚರ್ಚೆ ಆಗ್ತದೆ ಅಂದರೆ ಈ ವ್ಯವಸ್ಥೆ ನಮ್ಮಲ್ಲಿ ಮೊದಲಿಂದ ಇರಲಿಲ್ವಾ ಅಂತ ಪ್ರಶ್ನೆ. ಅಂದರೆ ಇವತ್ತೇನು ನಾವು ಯೋಚನೆ ಮಾಡ್ತಾ ಇದ್ದೀವೋ ಈ ಒಂದು ಹೊಸ ಆಲೋಚನೆನ ಏಕಕಾಲದಲ್ಲಿ ಈ ಮೂರು ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆತಕ್ಕಂಥ ವ್ಯವಸ್ಥೆ ಮೊದಲಿರಲಿಲ್ವಾ ಅನ್ನೋದಾದರೆ ಮೊದಲಿದ್ದ ಅಥವಾ ಇದು ಹೊಸ ಆಲೋಚನೆ? ಮೊದಲಿದ್ದ ಹೊಸ ಆಲೋಚನೆ. ಓಕೆ, ಅಂದರೆ ಇದು ಹೊಸ ಆಲೋಚನೆ ಏನಲ್ಲ, ಮೊದಲಿತ್ತು. ಅಂದರೆ ನಮ್ಮಲ್ಲಿ ನಿಮಗೆ ಗೊತ್ತು 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿದ್ದ. ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952. ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1955. ನೆನಪಿಡಿ, 1952ರಿಂದ 1967ರವರೆಗೂ 4 ಚುನಾವಣೆಗಳು ನಡೆದಿದ್ದಾವೆ. 4 ಮಹಾ ಚುನಾವಣೆಗಳು ನಡೆದಿದ್ದಾವೆ. ಅದನ್ನು ನೆನಪಿಟ್ಕೊಳ್ಳಿ. 1952ರಿಂದ 1967 ಈ 4 ಮಹಾ ಚುನಾವಣೆಗಳು ನಡೆದಿದ್ದು ಕೂಡ ಇದೇ ಪರಿಕಲ್ಪನೆಯ ಆಧಾರ. ಯಾವುದಾದ್ರೂ ಒಂದು ದೇಶ ಒಂದು ಚುನಾವಣೆ. ಈ 4 ಚುನಾವಣೆಗಳಲ್ಲಿಯೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಅಂದರೆ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸ್ತಾ ಇದ್ರು ಅಂತ. ಇದು ಹೊಸ ಪರಿಕಲ್ಪನೆ ಖಂಡಿತವಾಗಿಯೂ ಅಲ್ಲ. 67 ಆದ್ಮೇಲೆ ಏನಾಯಿತು? ಸ್ವಲ್ಪ ವ್ಯತ್ಯಯ ಆಯಿತು. ಲೋಕಸಭೆಗೆ ಒಂದು ಸಾರಿ, ವಿಧಾನಸಭೆಗೆ ಒಂದು ಸಾರಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಕಾರಣ ಏನು ಅಂತ ನೋಡೋದಾದ್ರೆ 68ರಲ್ಲಿ ಏನಾಯಿತು? 68-69ರಲ್ಲಿ 67ರಲ್ಲಿ 4th ಜನರಲ್ ಎಲೆಕ್ಷನ್ ಆಯಿತು. ಫೈನ್. ದೆನ್ 68-69ರಿಗೆ ಏನಾಯಿತು? ಕೆಲವು ರಾಜ್ಯ ವಿಧಾನಸಭೆಗಳು ವಿಸರ್ಜನೆ ಆದವು. ವಿಧಾನಸಭೆ ವಿಸರ್ಜನೆ ಆದರೆ ಏನಾಗುತ್ತೆ ನಿಮಗೆ ಗೊತ್ತು. ಅಲ್ಲಿ ವಿಧಾನಸಭೆಗಳ ಅವಧಿ ಅಂತ್ಯ. ವಿಧಾನಸಭೆಯ ಅವಧಿ ಅಂತ್ಯ. ಅವಧಿ ಅಂತ್ಯ ಆದಮೇಲೆ ಏನು ಮಾಡಬೇಕು? ಎಲೆಕ್ಷನ್ ನಡೆಯಬೇಕು. 67ರ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿದೆ, ವಿಧಾನಸಭೆಗಳು ಒಟ್ಟಿಗೆ ಬಂದಿದ್ದಾವೆ. 67ರ ಮಧ್ಯಭಾಗದಲ್ಲಿ 68ರಲ್ಲಿ ಕೆಲವು ವಿಧಾನಸಭೆಗಳು ಕೂಡ ವಿಸರ್ಜನೆಯಾಗಿ ಅಂತ್ಯ. ಯಾಕಂದ್ರೆ 67ರ ಬಂದವು ಇನ್ನು 5 ವರ್ಷ ಇರಬೇಕು, 72ವರೆಗೂ ಮುಗಿತು. ಅವಾಗ ಏನಾಗುತ್ತೆ? ಹೊಸದಾಗಿ ಚುನಾವಣೆ ನಡೆಯುತ್ತೆ. ಹೊಸದಾಗಿ ಚುನಾವಣೆ ನಡೆದಾಗ ಮತ್ತೆ ಆ ಕಡೆ 5 ವರ್ಷ ಹೋಗ್ಬೇಕಲ್ಲ, ಅಲ್ಲಿಗೆ 68, 5, 73. ಬಟ್ ಇಲ್ಲಿ 67ರ ನಡೆದಾಗ ಲೋಕಸಭೆಗೆ ಆದರೆ 67+5 72 ಅದಕ್ಕೆ ಚುನಾವಣೆ ನಡೆಸಬೇಕಾಗಿದೆ. ಹಂಗಾಗಿ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸತಕ್ಕಂಥ ಸಮಸ್ಯೆ ಆಯಿತು. ಯಾಕಂದ್ರೆ ಸ್ವಲ್ಪ ವ್ಯತ್ಯಯ ಅನ್ನತಕ್ಕಂಥದ್ದು ಆಯಿತು. ಆಮೇಲೆ ಮಧ್ಯೆ ಆ ಸಂದರ್ಭದಲ್ಲಿ 1970ರಲ್ಲಿ ಲೋಕಸಭೆಯಲ್ಲಿ ವಿಸರ್ಜನೆ ಆದ. ವಿಸರ್ಜನೆ ಆದಾಗ ಇಮಿಡಿಯೇಟ್ ಆಗಿ ಅದಕ್ಕೆ ಆ್ಯಕ್ಷನ್ ನಡೀಬೇಕಾಗ್ತದೆ. ಸೊ ಹೀಗೆ ಕಾಲದಲ್ಲಿ ವ್ಯತ್ಯಯ ಆಗಿದ್ದರಿಂದ 4ನೇ ಸಾರ್ವತ್ರಿಕ ಚುನಾವಣೆಯ ನಂತರ ಇವತ್ತಿನವರೆಗೂ ಕೂಡ ಏಕಕಾಲದಲ್ಲಿ ಚುನಾವಣೆ ಸಾಧ್ಯ ಆಗಿಲ್ಲ. ಅಂದರೆ ಒಂದೇ ಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೆ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ನಾವು ನೆನಪಿಟ್ಕೋಬೇಕಾಗ್ತದೆ. ಸರಿ, ಹಾಗಾದರೆ ಈ ಆಲೋಚನೆ ಯಾವಾಗ ಬಂತು ಅಂತ ನೋಡೋದಾದರೆ ಸುಮಾರು 2018ರಿಂದಲೇ ಇದ್ರ ಬಗ್ಗೆ ಡಿಬೇಟ್ ಅಥವಾ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. 21ನೇ ಲಾ ಕಮಿಷನ್, 22ನೇ ಲಾ ಕಮಿಷನ್, ನೀತಿ ಆಯೋಗ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸತಕ್ಕಂಥ ಸಲಹೆ ಮತ್ತು ಶಿಫಾರಸುಗಳನ್ನು ನೀಡಿದೆ. ಅದರ ಒಂದೇ ಕಾಲಕ್ಕೆ ಲೋಕಸಭೆ ವಿಧಾನಸಭೆಗೆ ಚುನಾವಣೆ ನಡೆದಿದೆ ಅಂತ. ಸೊ ಕೇಂದ್ರ ಸರ್ಕಾರಕ್ಕೂ ಕೂಡ ಯಾರು ಮಾತಾಡ್ತಿದಾರಲ್ಲ ಏನನ್ನಾದರೂ ಅದು ಇದ್ದಿದೆ. ಮಕ್ಕಳು ಅಂದಮೇಲೆ ನಾವು ಸ್ಟೂಡೆಂಟ್ಸ್ ಆಗಿದ್ದಿದೆ, ಮಕ್ಕಳು ಅಲ್ಪ ಸ್ವಲ್ಪ ಆಚೆ ಆಗ್ತಿರ್ತಾರೆ. ಬಟ್ ಏನನ್ನಾದರೂ ಕಲಿಬೇಕು ಅಂದರೆ ನಮಗೆ ಸ್ವಲ್ಪ ಆ ಕಡೆ ಲಕ್ಷ್ಯವನ್ನು ಕೊಡಬೇಕಾಗುತ್ತೆ ಅಂತೇಳಿ, ಗಮನ ಕೊಡಬೇಕಾಗುತ್ತೆ. ಅದನ್ನೇ ಫೋಕಸ್ ಅಂತ ಕರೀತಾರೆ. ಅಂದರೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸೋದು ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 2 ನಿಮಿಷ ಬೇಕಾದ್ರೆ ಒಂದು ಕಥೆ ಹೇಳ್ತೀನಿ, ಕೇಳ್ತೀನಿ. ಫೋಕಸ್ ಮಾಡೋದು ಎಷ್ಟು ಮುಖ್ಯ. ಈಗ ನೀವು ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನನ್ನಾದರೂ ಕಲ್ತ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಬಂದಿದೆ. ಸೊ ಇವತ್ತಿನ ಗುರಿಯನ್ನು ಈ ಟಾಪಿಕ್ ಸಂಬಂಧಪಟ್ಟಂತೆ ಜ್ಞಾನವನ್ನು ತುಂಬಿಕೊಡತಕ್ಕಂಥದ್ದು ಅಂತ. ಸೊ ಲಕ್ಷ್ಯ ಕೊಟ್ಟು ಕೇಳಬೇಕು. ಈಗ ಉದಾಹರಣೆಗೆ ನೀವು ಮಹಾಭಾರತ ಕಥೆ ಕೇಳಿದ್ರ ಮಹಾಭಾರತ ಕೇಳಿಲ್ಲ? ಕೇಳಿಲ್ವೇನ? ಮಹಾಭಾರತ ಕೇಳಿದ್ರೆ ಮಹಾಭಾರತದಲ್ಲಿ ಪಾಂಡವರು ಇಬ್ಬರು ಕೇಳಿದ್ದೀರಾ? ಸೊ ಇವರಿಬ್ಬರಿಗೂ ಕೂಡ ವಿದ್ಯೆಯನ್ನು ಕಲಿಸತಕ್ಕಂಥ ಗುರು ಯಾರು? ಕರೆಕ್ಟ್ ಯಾರು? ನೋಡಿ, ನಮ್ಮಲ್ಲಿ ಗ್ರಾಮೀಣ ಭಾಗದಿಂದ ಬರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಬುದ್ಧಿ ಇರುತ್ತೆ.